ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಾನು ನಿಮಗೆಲ್ಲ ಗೊತ್ತೇ ಇದೆ, ಡಿಪ್ಲೊಮಾ ಇರ್ಬೋದು, ಪಿ ಯು ಸಿ ಇರ್ಬೋದು, ಎಸ್ ಎಸ್ ಎಲ್ ಇರ್ಬೋದು, ಈ ಕಂಟೆಂಟ್ ನ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಸೊ ಇದರಲ್ಲಿ ಇವತ್ತು ನಾನು ಹೇಳಕ್ ಬಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಎಲ್ರು ಕೇಳುವಂಥದ್ದು, ಈಗ ಸೆಮಿಸ್ಟರ್‌ನ ಎಕ್ಸ್ಟೆಂಡ್ ಆಗಿದ್ಯಾ? ನೋಡಿ, ಏಪ್ರಿಲ್, ಮೇ ಅಂದ್ರೆ ನಿಮ್ಗಿರುವಂತಹ ಅಕಾಡೆಮಿಕ್ ಇರುವಂತಹ ಸೆಮಿಸ್ಟರ್‌ನ ಲಾಸ್ಟ್ ಡೇಟು. ಸೊ ಅಂದ್ರೆ ಏಪ್ರಿಲ್ 4th ಆಗಿತ್ತು. ಬಟ್ ಇವಾಗಿನ ಪ್ರಕಾರ ಈಗ ಬಂದಿರುವಂತಹ ಆರ್ಡರ್ ಅಂದ್ರೆ ಇದು ಬಂದಿರುವಂತಹ ಆರ್ಡರ್ ಜಸ್ಟ್ ನಿನ್ನೆ ಬಂದಿರುವಂತದ್ದು. ಇದ್ರ ಪ್ರಕಾರ ನೀವು ನೋಡ್ಬೋದು, 2, 4 ಮತ್ತು 6ನೇ ಸೆಮಿಸ್ಟರ್ ತರಗತಿಗಳು ಪ್ರಾರಂಭ ಮತ್ತು ಮುಕ್ತಾಯ ಆಗುವಂತ ಡೇಟ್ ಏನಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ. 12/4/2025 ಅಂದ್ರೆ 4ನೇ ತಾರೀಕಿಂದ 12ನೇ ತಾರೀಕಿಗೆ ಹೋಗಿದೆ. ಅದರಲ್ಲಿ ಆಂತರಿಕ ಅಂಕಗಳ ಪರಿಶೀಲನೆ ಮತ್ತು ಪ್ರವೇಶ ಪತ್ರ ಮುದ್ರಣ. ನೋಡಿ, 12ನೇ ತಾರೀಕೆ ಲಾಸ್ಟ್ ಡೇಟ್, ಲಾಸ್ಟ್ ವರ್ಕಿಂಗ್ ಡೇ ಆದ್ರೂನು ನಿಮ್ಗೆ ಹಾಲ್ ಟಿಕೆಟ್ ಕೊಡುವಂತ ಟೈಮು ಯಾವಾಗ ಅಂತ ಕೊಟ್ಟಿದ್ದಾರೆ. ಸೊ ಮೇನ್ ಆಗಿ ಆಂತರಿಕ ಅಂಕಗಳ ಪರಿಶೀಲನೆ ಅಂದ್ರೆ ಐ ಎ ವೆರಿಫಿಕೇಶನ್ ಮತ್ತೆ ನಿಮಗೆ ಹಾಲ್ ಟಿಕೆಟ್ ಕೊಡಕ್ಕೆ ಏನಾಗುತ್ತೆ, ಡೇಟು 19/4/25 ಆಗುತ್ತೆ. ಸೊ ನಿಮಗೆ ಹಾಲ್ ಟಿಕೆಟ್ ಬರುವಂತಹ ಡೇಟ್ ಏನಾಗುತ್ತೆ, 19ನೇ ತಾರೀಕು ಬರಕ್ಕೆ ಶುರು ಆಗುತ್ತೆ. ಇನ್ನ ಇಲ್ಲಿ ನೋಡಿರ್ಬೋದು ನೀವು, ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಹಳೆ ಪಠ್ಯಕ್ರಮಗಳ ಥಿಯರಿ ಪರೀಕ್ಷೆಗಳು ನೆನ್ಪಿಟ್ಕೊಳ್ಳಿ. ಅಂದ್ರೆ ಯಾರೆಲ್ಲ 15 ಸೀರೀಸ್ ಇದ್ದೀರಾ, ಮತ್ತೆ ನಿಮಗಿರುವಂತಹ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವಾಗಿಂದ ಯಾವಾಗ ನಡೆಯುತ್ತೆ, 21/4/25ರಿಂದ ಪ್ರಾಕ್ಟಿಕಲ್ಸ್ ನಡೆಯುವಂತ ಡೇಟ್ ಅಂದ್ರೆ 19ಕ್ಕೆ ನಿಮಗೆ ಹಾಲ್ ಟಿಕೆಟ್ ಕೊಟ್ರು ನಿಮಗೆ ಡೇಟ್ ಹಾಕುವಂಥದ್ದು, ಪ್ರಾಕ್ಟಿಕಲ್ ಡೇಟ್ ಹಾಕೋದು 21ನೇ ತಾರೀಕಿನಿಂದ 2 ಮೇ ಅಂದ್ರೆ 2ನೇ ತಾರೀಕು ಮೇ ವರೆಗೂ ಏನಾಗುತ್ತೆ ನಿಮಗೆ ಪ್ರಾಕ್ಟಿಕಲ್ಸ್ ನಡೆಯುತ್ತೆ. ಅಂದ್ರೆ ಆಲ್ಮೋಸ್ಟ್ ನೋಡ್ಬೋದು ನೀವು, ನಿಮಗೆ 21ನೇ ತಾರೀಕಿಂದ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 10 to 12 ಡೇಸ್ ನಿಮ್ಗೆ ಏನಾಗುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ. ಇನ್ನ ನೆಕ್ಸ್ಟ್ ಥಿಯರಿ ಎಕ್ಸಾಮ್ಸ್ ಬಂದ್ರೆ ಅಂದ್ರೆ C20, ಯಾರೆಲ್ಲ ಈಗ 2020 ಸೀರೀಸ್ ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆ ಬರುವಂತಹ ಮೇನ್ ಥಿಯರಿ ಎಕ್ಸಾಮ್ಸ್ ಯಾವಾಗಿಂದ ಮತ್ತೆ ವ್ಯಾಲ್ಯೂಯೇಷನ್ ಎಲ್ಲಿವರೆಗೂ ಆಗುತ್ತೆ ಅಂದ್ರೆ 3ನೇ ತಾರೀಕಿಂದ ಹಿಡಿದು 17ನೇ ತಾರೀಕುವರೆಗೂ, ಅಂದ್ರೆ ಫ್ರಮ್ 3rd of May to 17th of May ವರೆಗೂ ನಿಮ್ಗೆ ಏನಾಗುತ್ತೆ, ಥಿಯರಿ ಎಕ್ಸಾಮ್ ಪ್ಲಸ್ ವ್ಯಾಲ್ಯೂಯೇಷನ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 3 ಸ್ಟಾರ್ಟ್ ಆಯ್ತು ಅಂದ್ರೆ 3, 4, 5, 6 ಅಂದ್ರೆ ಒಂದು ವಿತಿನ್ 10th ಒಳಗಡೆ, ವಿತಿನ್ 6 ಒಳಗಡೆ ನಿಮ್ಗೆ ಏನಾಗುತ್ತೆ, ಥಿಯರಿ ಎಕ್ಸಾಮ್ಸ್ ಮುಗ್ದೋಗ್ಬಿಡುತ್ತೆ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ 12th ಲಾಸ್ಟ್ ವರ್ಕಿಂಗ್ ಡೇ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ, ನಿಮ್ಗೆ ಹಾಲ್ ಟಿಕೆಟ್ ಕೊಡಕ್ಕೆ 19th ಒಳಗಡೆ ಹಾಲ್ ಟಿಕೆಟ್ ಕೊಡ್ತಾರೆ. ಸೊ ಅದಾದ್ಮೇಲೆ, ಯಾಕಂದ್ರೆ ಮತ್ತೆ ಮತ್ತೆ ಇದು ನೋಡಿದ್ರು ಕೂಡ ನೀವು ನನಗೆ ಕಾಲ್ ಮಾಡಕ್ ಶುರು ಮಾಡ್ತೀರಾ, ದಯವಿಟ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಒಂದು ಲಾಸ್ಟ್ ವರ್ಕಿಂಗ್ ಡೇ 12th, ನಿಮ್ಗೆ ಹಾಲ್ ಟಿಕೆಟ್ ಕೊಡೋ ಲಾಸ್ಟ್ ಡೇ 19th, ನಿಮಗೆ ಪ್ರಾಕ್ಟಿಕಲ್ಸ್ ನಡೆದು ಬಿಟ್ವೀನ್ 21st ಇಂದ 2nd ವರ್ಗುನು, ಮತ್ತೆ ಥಿಯರಿ ಎಕ್ಸಾಮ್ಸ್ 3rd of May ಇಂದ 17th. ಸೊ ಇದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತೇ ಇದೆ, ನನ್ನ ವೆಬ್ಸೈಟ್ ಮುಖಾಂತರ ಸುಮಾರು ಕಂಟೆಂಟ್ ನ ಡೌನ್ಲೋಡ್ ಮಾಡ್ಕೋತಾ ಇರ್ತೀರಾ. TCET ಇರ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹ PMS ಇರ್ಬೋದು. ಸೊ ಈಗ PMS ಬಗ್ಗೆ ಸುಮಾರು ನನಗೆ ಕಮೆಂಟ್ಸ್ ಮಾಡಿ ಕೇಳಿದ್ದೀರಾ. PMS ನಾನು ಲೈವ್ ಕ್ಲಾಸಸ್ ನ ತಗೋತೀನಿ. ಲೈವ್ ಕ್ಲಾಸಸ್ ನ ಅಟೆಂಡ್ ಆಗಿ ಪ್ರತಿದಿನ ಒಂದೊಂದು ಚಾಪ್ಟರ್ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳ್ತಾ ಬರ್ತೀನಿ. ನೀವು ಅದು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಏನಂತ, ಸೆಂಡ್ ಮಿ ದ PMS ಅಂತೇಳಿ. ಸೊ ಯಾರೆಲ್ಲ ಕಮೆಂಟ್ ಮಾಡ್ತಿರೋ ಅವರಿಗೆ ನಾನೇನ್ ಮಾಡ್ತೀನಿ, ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಜೊತೆಲಿ ಈಗ ಆಲ್ರೆಡಿ ನನ್ನ ಮೊಬೈಲ್ ಆಪ್ ಅಲ್ಲಿ, ಸೊ ಯಾರು PMS ಇಲ್ಲಿವರೆಗೂ ಓದಿಲ್ಲ ಅಥವಾ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಈಗ ನಾನು ಲೇಟೆಸ್ಟ್ ಆಗಿ ಮಾಡಿರುವಂತಹ ಕೋರ್ಸು ನಿಮಗೆ ಈ ಮೊಬೈಲ್ ಆಪ್ ಅಲ್ಲಿ ಸಿಗುತ್ತೆ. ಯಾವುದು ಮೊಬೈಲ್ ಆಪ್? ರವಿ ನಂದಿ ಅನ್ನುವಂತಹ ಮೊಬೈಲ್ ಆಪ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಇದ್ರಲ್ಲಿ ನಿಮಗೆ ಎಲ್ಲಾ ಕೋರ್ಸಸ್ ಸಿಗುತ್ತೆ. ಜೊತೆಲಿ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ನಾನು DCETಯ DCET ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ F-triple ಸಬ್ಜೆಕ್ಟ್ ಆಗಿದೆ. ಬಟ್ ಇಷ್ಟಕ್ಕೆ ನಾನು ಮತ್ತೆ ಮಾಡಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಮತ್ತೆ ನಾನು ಎಲ್ಲಾ ಸಬ್ಜೆಕ್ಟ್ ನ ರಿವಿಷನ್ ಕೂಡ ಕೊಡ್ತೀನಿ. ಸೊ ಯಾರ್ಯಾರು DCETನ ಜಾಯಿನ್ ಆಗ್ಬೇಕು ಅಂತಿದ್ದೀರೋ, ಸೊ ಈಗಲೇ ಜಾಯಿನ್ ಆಗಿ. ಸೊ ಜಾಯಿನ್ ಆಗಿದ ತಕ್ಷಣ ನೀವು ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ತೀರಾ. ಆ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮಗೆ ಗೂಗಲ್ ಮೀಟ್ ನ ಲಿಂಕ್ ನ ಕಳಿಸ್ಕೊಡ್ತೀರಿ. ಅವಾಗ ನೀವೇನ್ ಮಾಡ್ತೀರಾ, ಲೈವ್ ಕ್ಲಾಸ್ ನ ಕೂಡ ಅಟೆಂಡ್ ಮಾಡ್ತೀರಾ. ಜೊತೆಗೆ ನಿಮ್ಗೆ DCETಗೆ ಸಂಬಂಧಿಸಿರುವಂತಹ ಏನೇ ಡೌಟ್ಸ್ ಇದ್ರು ಕೂಡ, ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ನಿಮಗೆ ಆ ಗೂಗಲ್ ಮೀಟ್ ನ ಮುಖಾಂತರ ನಾವು ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್. ನಿಮಗೆ ಜೊತೆಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮೇನ್ ಆಗಿ ರಿವ್ಯಾಲ್ಯೂಯೇಷನ್ 3rd ರಿವ್ಯಾಲ್ಯೂಯೇಷನ್ ಕೂಡ ಆಗಿದೆ. ನೀವು ಕಮೆಂಟ್ ಮಾಡಿ ಕೇಳ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಎಷ್ಟು ತಿಳಿದಿರುತ್ತೋ ನಮಗೂ ಕೂಡ ಅಷ್ಟೇ ಮಾಹಿತಿ ಕೊಟ್ಟಿದ್ದಾರೆ, ಬೇರೆ ಮಾಹಿತಿ ಕೊಟ್ಟಿಲ್ಲ. ಈ ವೀಕ್ ಅಲ್ಲಿ ನಿಮಗೆ ರಿವ್ಯಾಲ್ಯೂಯೇಷನ್ ನ ರಿಸಲ್ಟ್ ಬರುತ್ತೆ. ಓಕೆ, ಸೊ ಗೆಟ್ ರೆಡಿ ಫಾರ್ ದಿ ಎಕ್ಸಾಮ್. PMS ಆಗಲಿ, ಮ್ಯಾಥ್ಸ್ ಆಗಲಿ, ಎನಿ ಆಫ್ ದಿ ಸಬ್ಜೆಕ್ಟ್ಸ್ ಆಗಲಿ ರೆಡಿ ಆಗಕ್ಕೆ ಶುರುವಾಗಿ. ಸೊ ಅನ್ನೆಸರಿಯಾಗಿ ಟೈಮ್ ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್.